ನಮಸ್ಕಾರ ಎಲ್ರಿಗೂ. ಇಂಜಿನಿಯರಿಂಗ್, ಡಿಪ್ಲೊಮೊ ಅಥವಾ ಪದವೀಧರ ಬ್ಯಾಕ್‌ಗ್ರೌಂಡನ್ನು ಹೊಂದಿದ್ದೀರಾ ನೀವು? ಕನ್ನಡ ಭಾಷೆ ಮತ್ತು ತಾಂತ್ರಿಕ ಕೌಶಲ್ಯವನ್ನು ಹೊಂದಿದ್ದೀರಾ? ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಇಲ್ಲಿ 200 ಅಪ್ರೆಂಟಿಸ್ ಹುದ್ದೆಗಳ ಅಧಿಸೂಚನೆಯನ್ನ ಬಿಡುಗಡೆಯನ್ನ ಮಾಡಿದ್ದಾರೆ. ಸೊ 200 ಹುದ್ದೆಗಳಲ್ಲಿ ಯಾವ್ಯಾವ ಪೋಸ್ಟ್‌ಗೆ ಯಾವ್ಯಾವಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇಂಜಿನಿಯರಿಂಗ್ ಪದವೀಧರ ಅಪ್ರೆಂಟಿಸ್ ಹುದ್ದೆಗೆ 80 ಹುದ್ದೆಗಳು ಖಾಲಿ ಇದೆ. ಡಿಪ್ಲೊಮೊ ಟೆಕ್ನಿಷಿಯನ್ ಅಪ್ರೆಂಟಿಸ್‌ಗೆ 55 ಹುದ್ದೆಗಳು ಖಾಲಿ ಇದೆ. ನಾನ್ ಇಂಜಿನಿಯರಿಂಗ್ ಅಪ್ರೆಂಟಿಸ್‌ಗೆ 65 ಹುದ್ದೆಗಳು ಖಾಲಿ ಇದೆ. ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇಂಜಿನಿಯರಿಂಗ್ ಪದವೀಧರ ಅಪ್ರೆಂಟಿಸ್‌ಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ ಅನ್ವಯವಾಗುವ ಶಾಖೆಗಳಲ್ಲಿ ಬಿಇ ಅಥವಾ ಬಿಟೆಕ್ ಪದವಿಯನ್ನ ಹೊಂದಿರಬೇಕು. ಡಿಪ್ಲೊಮೊ ಅಪ್ರೆಂಟಿಸ್‌ಗೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಪಾಲಿಟೆಕ್ನಿಕ್ ಕಾಲೇಜು ಅಥವಾ ಸಂಸ್ಥೆಯಿಂದ ಅನ್ವಯವಾಗುವ ಶಾಖೆಗಳಲ್ಲಿ 3 ವರ್ಷಗಳ ಡಿಪ್ಲೊಮೊವನ್ನು ಹೊಂದಿರಬೇಕು. ನಾನ್ ಇಂಜಿನಿಯರಿಂಗ್ ಅಪ್ರೆಂಟಿಸ್‌ಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ BA, BSc, BCom, BBA ಮತ್ತು BCA ಪದವಿಯನ್ನ ಹೊಂದಿರಬೇಕು. ಅರ್ಹತೆಯ ಮಾನದಂಡ ಏನು ಅಂತ ತಿಳ್ಕೊಳ್ಳೋಣ. ಅಭ್ಯರ್ಥಿಯು ಬಿಇ ಪದವಿ ಅಥವಾ ಬಿಟೆಕ್ ಪದವಿ ಅಥವಾ ಡಿಪ್ಲೊಮೊ ಪ್ರಮಾಣ ಪತ್ರ ಅಥವಾ ತಾತ್ಕಾಲಿಕ ಬಿಇ ಪದವಿ ಅಥವಾ ಬಿಟೆಕ್ ಪದವಿ ಅಥವಾ ಡಿಪ್ಲೊಮೊ ಪ್ರಮಾಣ ಪತ್ರವನ್ನು ಅನ್ವಯಿಸುವ ಶಾಖೆಗಳಲ್ಲಿ ಹೊಂದಿರಬೇಕು. ಇಂಜಿನಿಯರಿಂಗ್ ಅಲ್ಲದ ವರ್ಗದ ವಿದ್ಯಾರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ BA ಅಥವಾ BSc ಅಥವಾ BCom ಅಥವಾ BBA ಅಥವಾ BCA ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಅಭ್ಯರ್ಥಿಯು ಕನಿಷ್ಠ ಉತ್ತೀರ್ಣ ಅಂಕಗಳನ್ನು ಗಳಿಸಿರಬೇಕು ಮತ್ತು 2022, 2023, 2024, 2025 ಮತ್ತು 2026ರಲ್ಲಿ ಪದವಿ ಅಥವಾ ಡಿಪ್ಲೊಮೊ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿರಬೇಕು. ಈಗಾಗಲೇ ಅಪ್ರೆಂಟಿಸ್ ಶಿಪ್ ಕಾಯ್ದೆ 1961ರ ಅಡಿಯಲ್ಲಿ ಅಪ್ರೆಂಟಿಸ್‌ಶಿಪ್ ತರಬೇತಿ ಪಡೆದಿರುವ ಅಥವಾ ಪ್ರಸ್ತುತ ಪಡೆಯುತ್ತಿರುವ ಮತ್ತು ಅಥವಾ 1 ವರ್ಷದ ಕೆಲಸದ ಅನುಭವ ಹೊಂದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಲ್ಲ. ವಯಸ್ಸಿನ ಮಿತಿ 18 ವರ್ಷಕ್ಕಿಂತ ಕಡಿಮೆ ಇರಬಾರದು. ಅರ್ಜಿ ಪ್ರಾರಂಭ ಮತ್ತು ಕೊನೆಯ ದಿನಾಂಕ. ಆನ್ಲೈನ್ ಅರ್ಜಿ ಪ್ರಾರಂಭ ಆಲ್ರೆಡಿ ಆಗಿದೆ. 8 ಮೇಯಿಂದ ಸ್ಟಾರ್ಟ್ ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 29 ಮೇ 2026. ಶಾರ್ಟ್ ಲಿಸ್ಟ್ ಮಾಡಿದ ಅಭ್ಯರ್ಥಿಗಳ ಪಟ್ಟಿಯ ಘೋಷಣೆ ಬಂದ್ಬಿಟ್ಟು 5 ಜೂನ್ 2026. ವೇತನ ಹೇಗಿರುತ್ತೆ ನೋಡೋಣ. ಈ ಹುದ್ದೆಗಳಿಗೆ ಸೆಲೆಕ್ಟ್ ಆದ ಇಂಜಿನಿಯರಿಂಗ್ ಪದವೀಧರ ಅಪ್ರೆಂಟಿಸ್‌ಗಳಿಗೆ 12,300 ರೂಪಾಯಿ ಇರುತ್ತೆ ತಿಂಗಳಿಗೆ. 1 ವರ್ಷ ತರಬೇತಿಯ ಅವಧಿ ಇರುತ್ತೆ. ಡಿಪ್ಲೊಮೊ ಅಪ್ರೆಂಟಿಸ್‌ಗಳಿಗೆ 10,900 ರೂಪಾಯಿ ತಿಂಗಳಿಗೆ ಸಂಬಳ ಇರುತ್ತೆ ಪ್ಲಸ್ 1 ವರ್ಷ ತರಬೇತಿ ಅವಧಿಯನ್ನ. ಇಂಜಿನಿಯರಿಂಗ್ ಅಲ್ಲದ ಅಪ್ರೆಂಟಿಸ್‌ಗಳಿಗೆ 12,300 ರೂಪಾಯಿ ತಿಂಗಳಿಗೆ ಸಂಬಳ ಇರುತ್ತೆ. ಹಾಗೆ 1 ವರ್ಷದ ತರಬೇತಿ ಅವಧಿಯ ಹೊಂದಿದೆ. ಆಯ್ಕೆ ವಿಧಾನ ಹೇಗೆ ಅಂತ ನೋಡೋಣ. ಅರ್ಹತಾ ಪರೀಕ್ಷೆಗಳಿಗೆ ಗಳಿಸಿದ ಅಂಕಗಳ ಆಧಾರದ ಮೇಲೆ ಮಾತ್ರ ಶಾರ್ಟ್ ಲಿಸ್ಟ್ ಪ್ರಕ್ರಿಯೆಯನ್ನು ಮಾಡಲಾಗುತ್ತದೆ. ಶಾರ್ಟ್ ಲಿಸ್ಟ್ ಮಾಡಿದ ಅಭ್ಯರ್ಥಿಗಳಿಗೆ ಅವರ ನೋಂದಾಯಿತ ಇಮೇಲ್ ID ಮೂಲಕ ತಿಳಿಸಬಹುದು. ಮತ್ತೆ ಅವರು ದಾಖಲೆಗಳ ಪರಿಶೀಲನೆಗಾಗಿ ಮೈಸೂರಿನ CESC ಕಾರ್ಪೊರೇಟ್ ಕಚೇರಿಯ ಜನರಲ್ ಮ್ಯಾನೇಜರ್ ಮತ್ತು HR ವಿಭಾಗದ ಕಚೇರಿಯಲ್ಲಿ ಖುದ್ದಾಗಿ ಹಾಜರಿರಬೇಕಾಗುತ್ತೆ. ಓಕೆ, ಅರ್ಜಿಯನ್ನು ಹೇಗೆ ಸಲ್ಲಿಸುವುದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ nat.education.gov.in ಅಧಿಕೃತ ವೆಬ್ಸೈಟ್ಗೆ ಭೇಟಿಯನ್ನು ನೀಡಬೇಕು. ಅಲ್ಲಿ ವಿದ್ಯಾರ್ಥಿ ಲಾಗಿನ್ ಆಗ್ಬಿಟ್ಟು ವಿದ್ಯಾರ್ಥಿ ನೋಂದಣಿ ಕ್ಲಿಕ್ ಮಾಡಿ ಹಂತ 1 ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು. ನಂತರ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿಬಿಟ್ಟು ಪ್ರತಿ ವಿದ್ಯಾರ್ಥಿಗೆ ವಿಶಿಷ್ಟ ದಾಖಲಾತಿ ಸಂಖ್ಯೆಯನ್ನ ಸೃಷ್ಟಿಸಲಾಗುತ್ತದೆ. ಅದನ್ನ ಯೂಸ್ ಮಾಡಿಬಿಟ್ಟು ಮತ್ತೆ ವಿದ್ಯಾರ್ಥಿ ಲಾಗಿನ್ ಆಗ್ಬೇಕಾಗುತ್ತೆ. ಜಾಹೀರಾತು ಮಾಡಲಾದ ಖಾಲಿ ಹುದ್ದೆಗಳ ವಿರುದ್ಧ ಅರ್ಜಿ ಸಲ್ಲಿಸಿ ಅಡಿಯಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಸೀಮಿತ ಅಂತ ಸರ್ಚ್ ಮಾಡಿ ನಂತರ ಅರ್ಜಿ ಸಲ್ಲಿಸಿ ಕ್ಲಿಕ್ ಮಾಡಿ. ನೀವು ಅಲ್ಲಿ ಅರ್ಜಿ ಸಲ್ಲಿಸ್ಬಿಟ್ಟು ಕ್ಲಿಕ್ ಮಾಡಿದ್ಮೇಲೆ ಯಶಸ್ವಿಯಾಗಿ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅಂತ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್.